ಪ್ರಿಯ ವಿದ್ಯಾರ್ಥಿಗಳೇ, ಕೃಷ್ಣೇಗೌಡನ ಆನೆ ಅಧ್ಯಾಯ 1ರಲ್ಲಿ ಕತೆ ಯಾವ ರೀತಿ ಆರಂಭವಾಯಿತು. ಎಲೆಕ್ಟ್ರಿಕ್ ಲೈನ್ಮ್ಯಾನ್ ದುರ್ಗಪ್ಪ ಕೃಷ್ಣೇಗೌಡನ ಆನೆ ಮೇಲೆ ದೂರ ಹೇಳ್ತಾ ಕೊಡ್ಲಿಕ್ಕೆ ಹೇಳೋದಕ್ಕೆ ಯಾರ ಹತ್ರ ಬರ್ತಾರೆ? ತೇಜಸ್ವಿಯವರ ಹತ್ರ. ಆಗ ತೇಜಸ್ವಿಯವರು ಜೀಪ್ ರಿಪೇರಿ ಮಾಡ್ತಾ ಇದ್ರು. ಈ ಜೀಪ್ನ ರಿಯಲ್ ಫೋಟೋವನ್ನು ನೋಡಬೇಕು ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ಹಿಂದಿನ ವಿಡಿಯೋದಲ್ಲಿ, ಅಂದರೆ ಅಧ್ಯಾಯ 1ರ ವಿಡಿಯೋದಲ್ಲಿ ರಿಯಲ್ ಫೋಟೋ ಅಂದರೆ ಅವರ ಅಭಿಮಾನಿ ಬಳಗದಲ್ಲಿ ಸಿಗುತ್ತದು. ಆ ರೀತಿ ಫೋಟೋ ಕೂಡ ತೋರಿಸೋ ಪ್ರಯತ್ನ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಈ ರೀತಿ ಆನೆ ಮೇಲೆ ದೂರ ಹೇಳೋದಕ್ಕೆ ಮೊದಲನೇ ಬಾರಿ ಶುರುವಾಯಿತು. ಇನ್ನು ಕಥೆಯುದ್ದಕ್ಕೂ ಈ ಥರ ಯಾರಾದರೂ ಒಬ್ಬರು ದೂರ ಹೇಳ್ತಾನೆ ಇರೋದೆ. ಅಂದರೆ ನಾವೇನು ಅರ್ಥ ಮಾಡ್ಕೋಬೇಕಿದ್ದು ಅಂದರೆ, ಮಾತನಾಡದೇ ಇರೋರ ಮೇಲೆ ದೂರ ಹೇಳ್ತಾ ಇರೋದೆ, ದೂರ ಹೇಳ್ಬಿಟ್ಟು ಅವ್ರು ತಪ್ಪಿಸ್ಕೊಳ್ಳೋದೆ. ಈ ಥರ ಇಲ್ಲಿ ಅದು ಮಾತನಾಡದ ಮೂಕಜೀವಿ, ನೋಡೋದಕ್ಕೆ ದೊಡ್ಡದಾಗಿ ಕಾಣಿಸುತ್ತೆ ಆನೆ. ಕಥೆಯುದ್ದಕ್ಕೂ ಏನೇ ತಪ್ಪು ನಡೆದ್ರು ಅದ್ರ ಮೇಲೆ ಹೇಳ್ತಾ ಇರೋದು. ಈಗ ಅಧ್ಯಾಯ 2ರಲ್ಲಿ ಏನೇನು ಆಗ್ತಾ ಹೋಗುತ್ತೆ, ಅದರಿಂದ ತೊಂದರೆಗಳಾಗುತ್ತಾ ಅಥವಾ ಅದು ಹುಟ್ಟಿ ಬೆಳೆದಿದ್ದೆಲ್ಲಿ, ಈ ಥರ ಪಾಯಿಂಟ್ಸ್ ಕೊಟ್ಟಿದ್ದೀನಿ ನೋಡಿ. ಆ ವರ್ಡ್ಸ್ ಮೂಲಕ ನಾನು ನಿಮಗೆ ಎಕ್ಸಾಮ್ಗೆ ಈಸಿ ಆಗೋ ರೀತಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆದಷ್ಟು ಕೇಳಿಸ್ಕೊಳ್ಳಿ. ಕೆಲವೊಂದು ಎಕ್ಸಾಮ್ಗೆ ಏನೇನು ಇಂಪಾರ್ಟೆಂಟೋ ಅದೆಲ್ಲನೂ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಥರ ಇಲ್ಲಿ ಕೃಷ್ಣೇಗೌಡನ ಆನೆ ಎಲ್ಲಿ ಹುಟ್ಟಿತು ಬೆಳೆತು ಅಂತಂದೇಳಿ 4 ಮಾರ್ಕ್ಸ್ಗೆ ಹುಟ್ಟಿ ಬೆಳೆದ ಬಗೆ ಹೇಗೆ ಅಂತಂದೇಳಿ 4 ಮಾರ್ಕ್ಸ್ಗೂ ಕೇಳ್ತಾರೆ, 2 ಮಾರ್ಕ್ಸ್ಗೂ ಕೇಳ್ತಾರೆ. 2ರಲ್ಲಿ ಎಲ್ಲಾದ್ರೂ ಒಂದು ಕಡೆ ಕೇಳ್ತಾರೆ. ಪಕ್ಕ ಎಕ್ಸಾಮ್ಗಿದು ಬಂದೇ ಬರುತ್ತೆ. ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ, ಇಲ್ಲಿ ಇವಾಗ ಟೆಸ್ಟ್ಗಂತೂ ಇದ್ದೇ ಇರುತ್ತೆ. ಈ ರೀತಿ ಫೈನಲ್ ಎಕ್ಸಾಮ್ಗೂ ಕೂಡ ಇಂಪಾರ್ಟೆಂಟ್. 2ರಲ್ಲೊಂದು 2 ಮಾರ್ಕ್ಸ್ ಇಲ್ಲ 4 ಮಾರ್ಕ್ಸ್ ಕೇಳ್ತಾರೆ ನೋಡಿ. ಈ ರೀತಿ ಅಂದರೆ ಕೃಷ್ಣೇಗೌಡನ ಆನೆ ಅದು ಹಿಡಿದು ತಂದು ಪಳಗಿಸಿದ ಆನೆ ಇಲ್ಲ. ಅಂದರೆ ಕಾಡಲ್ಲಿ ಹಿಡಿದು ತಂದು ಅಂದರೆ ಪಳಗಿಸೋದು, ಅದು ಗುಂಡಿ ತೋಡಿಂಗೆಲ್ಲ ಮಾಡ್ತಾರೆ, ಆ ಥರದ್ದು ಮಾಡಿದ್ದಲ್ಲ. ಇದು ಗೂಳೂರು ಹತ್ರ ಘಾಟ್ ಸೆಕ್ಷನಲ್ಲಿ ಗೂಳೂರು ಅಂತಿದೆ. ಆ ಮಠದ ಒಂದು ಜಗದ್ಗುರು ಮಠದಲ್ಲಿ ಗುರುಗಳಿಗೋಸ್ಕರ ಆನೆ ಇತ್ತು. ಆ ಆನೆ ಹಾಕಿದ ಮರಿ ಇದು. ಆ ಆನೆ ಹಾಕಿದ ಮರಿನೇ ಕೃಷ್ಣೇಗೌಡರ ಆನೆ. ಅದು ಹುಟ್ಟಿ ಬೆಳೆದಿದ್ದೆಲ್ಲ ಬರೀ ಊರಲ್ಲೇ, ಜನಗಳ ನಡುವೆ. ಇನ್ನು ಅದಕ್ಕೆ ಯಾವುದೇ ಕಾಡಿನ ಬಗ್ಗೆ ಆಗಲಿ, ಕಾಡಿನಲ್ಲಿರುವ ಇತರ ಪ್ರಾಣಿಗಳ ಬಗ್ಗೆ ಆಗಲಿ ಅದಕ್ಕೆ ಯಾವುದೇ ತಿಳುವಳಿಕೆ ಇರಲಿಲ್ಲ. ಅದಾದಮೇಲೆ ಆ ಗೂಳೂರು ತುಮಕೂರಿನಿಂದ ಹಿಡಿದು ಏನೋ ಅಲ್ಲಿ ಸಂತೆಯಲ್ಲಿ ಮಾರಾಟಕ್ಕೆ ಇಟ್ಟಿರ್ತಾರೆ. ಮುಂದೆ ಹೇಳ್ತಾರೆ ಅವರು, ನಮ್ಮ ಕತೆ ಇರೋದೇ ಹೀಗೆ, ಮುಂದೆ ಹೋಗ್ತಾ ಇರುತ್ತೆ. ತೇಜಸ್ವಿಯವರ ಬರಹನೇ ಈ ರೀತಿ ಇರುತ್ತೆ, ಮುಂದೆ ಹೋಗುತ್ತೆ, ಆಮೇಲೆ ಇಲ್ಲಿ ಈ ರೀತಿ ಹಿಂದೆ ಬರ್ತಾ ಇರ್ತಾರೆ. ಇಲ್ಲಿ ತೇಜಸ್ವಿಯವರು ಕೂಡ ಏನೇನು ಘಟನೆ ನಡೀತಾ ಇರ್ತವೆ ಅಲ್ಲಿ ಅವರು ಆ ಘಟನೆಯಲ್ಲಿ ನೋಡ್ತಾರೆ. ಆ ಘಟನೆಯನ್ನು ಹಿಡಿದು ಹೋಗೋದು ಇವರು. ಅದನ್ನು ಏನಾದರೂ ಅದಕ್ಕೆ ಸಲಹೆ ಕೊಡೋದ, ಸರಿಪಡಿಸೋದ, ಪರಿಹಾರ ನೀಡಿಸೋದ, ಈ ಥರ ಮಾಡ್ತಾ ಹೋಗ್ತಾರೆ. ಆ ರೀತಿ ಅವನು ದೂರ ಹೇಳಿದ್ನಲ್ಲ ದುರ್ಗಪ್ಪ ಆನೆ ಮೇಲೆ, ಹಂಗಾಗಿ ಹೇಳ್ತಾ ಇರೋಂಥದ್ದು. ಯಾಕೆ ದೂರ ಹೇಳ್ತಾವನೆ, ಅದಕ್ಕೆ ಯಾರು ಈ ರೀತಿ ಬುದ್ಧಿ ಇಲ್ವಾ, ಎಲ್ಲಿ ಬೆಳೆದಿದ್ದು ಅಂತ ಹೇಳ್ತಾ ಬಂದಿದ್ದು. ಎಲ್ಲಿ ಬೆಳೆದಿದ್ದು? ಅದು ಗೂಳೂರು ಮಠ, ತುಮಕೂರಿನ ಗೂಳೂರು ಮಠದಲ್ಲಿ ಆನೆ ಹಾಕಿದಂಥ ಇದು ಮರಿ ಊರಲ್ಲಿ ಬೆಳೀತು. ಅದಾದಮೇಲೆ ಅಲ್ಲಿ ಸಂತೆಯಲ್ಲಿ ತಗೊಂಡು ಮೂಡಿಗೆರೆಗೆ ಬರ್ತಾರೆ, ಚಿಕ್ಕಮಗಳೂರು ಮೂಡಿಗೆರೆ. ಆ ಮೂಡಿಗೆರೆ ಪೇಟೆಗೆ ಅದು ಅಲ್ಲಿಗೆ ಬಂದಮೇಲೆ ತುಂಬ ಒಗ್ಗಿತ್ತಂತೆ, ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಆಗಿತ್ತು. ಯಾವ ಲಂಗು ಲಗಾಮ್ ಇರಲಿಲ್ಲ. ಇಲ್ಲಿ ಸಿಟಿಲೆಲ್ಲ ದನ ಕರುಗಳು ಹೆಂಗೆ ಓಡಾಡ್ಕೊಂಡಿರ್ತೋ ಆ ರೀತಿ ಪೇಟೆ ಒಳಗೆ ತಿರುಗಾಡ್ಕೊಂಡಿತ್ತು. ಸ್ಕೂಲ್ ಸ್ಟೂಡೆಂಟ್ಸು ಏನಾದರೂ ಹತ್ತಿರ ಬರೋದಕ್ಕೆ ಹೆದರ್ತಿದ್ರು. ಆದರೂ ಕೂಡ ಅವರು ದೂರದಿಂದಲೇ ಗೌರಿ ಅಂತಂದು ಏನಾದರೂ ಕೂಗ್ಬಿಟ್ರೆ ಸಾಕು, ಸೊಂಡಲೆತ್ತಿ ಸಲಾಮ್ ಮಾಡ್ತಿತ್ತು. ಇನ್ನು ದಾರಿ ಅಕ್ಕಪಕ್ಕದಲ್ಲಿ ಫುಟ್ಪಾತಲ್ಲೆಲ್ಲ ಅಂಗಡಿಯವರು ಹಣ್ಣು ಮತ್ತು ಯಾವುದಾದ್ರೂ ಖರ್ಚಾದ ಬಾಳೆಗೊನೆಗಳು, ಹಣ್ಣುಗಳೆಲ್ಲ ಖಾಲಿಯಾಗಿರ್ತವೆ, ಬಾಳೆಗೊನೆ, ದಿಂಡು, ಸಿಪ್ಪೆ, ಜಜ್ಜಿದ ಹಾಳಾದ ಹಣ್ಣುಗಳು, ಇಂಥವನ್ನೆಲ್ಲ ಬೇಡದೇ ಇರೋದು ಆ ಹಣ್ಣುಗಳನ್ನೆಲ್ಲ ಅದಕ್ಕೆ ಕೊಡೋದಕ್ಕೆ ಇಟ್ಟಿರ್ತಿದ್ರು. ಅದೇ ರೀತಿ ಅದು ಕಾಯಂ ಆಗಿ ಅಂಗಡಿಗಳು ಮುಂದೆ ಸೊಂಡ್ಲೆತ್ಕೊಂಡು ಹೋಗ್ತಾ ಇತ್ತು. ಈ ರೀತಿ ತಿಂದ್ಕೊಂಡು ಓಡಾಡ್ಕೊಂಡಿತ್ತು ಅಂತಂದೇಳಿ ಇದು 4 ಮಾರ್ಕ್ಸ್ಗೂ 2 ಮಾರ್ಕ್ಸ್ಗೂ ಬರೀಬೋದು ಈ ರೀತಿ. ಅದೇ ರೀತಿ ನೆಕ್ಸ್ಟು ಒಂದು ವಿಚಾರ, ಇದು ಯಾಕೆ ಆನೆಯನ್ನು ಜಗದ್ಗುರುಗಳು ಆ ಮಠದಿಂದ ಕಳಿಸ್ಬೇಕಾಯಿತು, ಅವ್ರಿಗೆ ಯಾಕೆ ಈ ಆನೆಯಿಂದ ಕಷ್ಟ ಆಯಿತು ಅನ್ನೋದಕ್ಕೆ, ಎಷ್ಟು ತ್ರಾಸಾಯಿತು, ಕಷ್ಟ ಆಯಿತು ಅಂತಂದೇಳಿ ಆ ಮಠದ ಜಗದ್ಗುರುಗಳನ್ನು ಅಡ್ಡ ಪಲ್ಲಕ್ಕಿ ಅಂದರೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಾರಲ್ಲ, ಅದು ಹೆಗಲ ಮೇಲೆ ಹೊರೋದಕ್ಕೆ ಶುರು ಮಾಡಿಬಿಟ್ರು. ಆನೆ ಮೇಲೆ ಕೂರ್ಸೋದೇನು ಬೇಡ ಅಂತ ಹೆಗಲ ಮೇಲೆ ಹೊರೋದಕ್ಕೆ ಶುರು ಮಾಡ್ತಾರೆ.
ಹಂಗಾಗಿ ಆನೆಗೆ ಕೆಲಸ ಇಲ್ಲದೆ ಹೋಯ್ತು. ಕೆಲಸ ಇಲ್ಲ ಅಂದಮೇಲೆ ಅಲ್ಲಿ ಇಟ್ಕೊಂಡಿನ್ನೇನು ಅಂತಂದೇಳಿ, ಜೊತೆಗೆ ಆನೆಯನ್ನ ಜನ ಬರ್ತಾರೆ ನೋಡ್ತಾರೆ, ಆನೆನೇನೋ ಸಾಕ್ಬೋದಾಯ್ತು. ಆದರೆ ಆನೆಗಿಂತಲೂ ಆನೆಯನ್ನು ಸಾಕುವವನು ಮಾವುತ ಇದ್ನಲ್ಲ, ಮಾವುತ ಅಂದರೆ ಸಾಕುವವನು, ಅವನ ಹೆಸರು ವೇಲಾಯುಧ ಅಂತಂದೇಳಿ, ಕೇರಳ ಕಡೆಯವರು. ಆ ವೇಲಾಯುಧನನ್ನು ಸಾಕದೆ ತುಂಬ ಕಷ್ಟ ಆಗಿತ್ತು. ಯಾಕೆಂದರೆ ಅವನು ಮಠದಲ್ಲಿ ಯಾವ ರೀತಿ ಇರಬೇಕೋ ಅದಕ್ಕೆ ವಿರುದ್ಧವಾಗಿರ್ತಿದ್ದ. 24 ಗಂಟೆನೂ ಬರೀ ಕುಡ್ಕೊಂಡೇ ಇರ್ತಿದ್ದ. ಕುಡ್ಕೊಂಡೇ ಇರೋದಂದ್ರೆ ನೀರು ಕುಡ್ಕೊಂಡಲ್ಲ, ಯಾವುದು ಲಿಕ್ಕರು, ಮದ್ಯಪಾನ, ಈ ರೀತಿ ಹೆಂಡ ಕುಡ್ಕೊಂಡು ಸಾರಾಯಿ ಕುಡ್ಕೊಂಡೇ ಇರ್ತಿದ್ದ. ಅಲ್ಲಿ ಬರೋದೆಲ್ಲ, ಮಠಕ್ಕೆ ಬರೋರೆಲ್ಲ ಇಂಥದ್ದು ಸಾತ್ವಿಕ ಅಂದರೆ ಆಚಾರ, ಒಳ್ಳೆಯ ಆಚಾರ್ಯವ್ರಂಥವ್ರು. ಮುಂದೆಲ್ಲ ಅದಕ್ಕೆ ವಿರುದ್ಧವಾಗಿ ದುರ್ನಾಡತೆ ಜಾಸ್ತಿ ಆಗಿತ್ತು. ಹಂಗಾಗಿ ಚೀಮಾರಿ ಹಾಕ್ಬಿಟ್ಟು ಏನಾದರೂ ಮಾಡಿ ಇವನು ಓಡಿಸ್ಬೇಕು ಅಂತಂದೇಳಿ ಓಡಿಸ್ಬಿಟ್ಟಿದ್ರು, ಇಲ್ಲಿರೋದೇ ಬೇಡ ನೀನು ಅಂತಂದೇಳಿ. ಇವನು ಓಡಿದ್ಕೆ ಅಂದರೆ ಇವನು ದೂರ ಆಗಿದ್ದಕ್ಕೆ ಅದು ಯಾರ ಮಾತನ್ನು ಕೇಳದೆ ಆನೆ ಊಟವನ್ನೆಲ್ಲ ಬಿಟ್ಟುಬಿಟ್ಟಿತ್ತು. ಇದರಿಂದ ಕೇಳಕ್ಕೆ ಹೋಗಿ ಅವನ್ನ ಮತ್ತೆ ಹುಡ್ಕೊಂಡು ಕರ್ಕೊಂಡು ತಂದರು. ಇಷ್ಟೆಲ್ಲ ಆಯಿತು. ಅದಾದಮೇಲೆ ಏನಾದರೂ ಮಾಡಿ ಇವನ್ನ ಮಠದಿಂದ ಇವರಿಬ್ಬರನ್ನು ದೂರ ಹಾಕಬೇಕು ಅಂತಂದೇಳಿ ಕಾಯ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಇಲ್ಲಿ ಚಿಕ್ಕಮಗಳೂರು ಚಾರ್ಮಾಡಿ ಘಾಟು, ಹಾಸನ ಚಿಕ್ಕಮಗಳೂರ ಘಾಟ್ ಸೆಕ್ಷನ್ ಬರುತ್ತಲ್ಲ, ಚಾರ್ಮಾಡಿ ಘಾಟು, ಅಲ್ಲಿ ಸರ್ಕಾರ ಗೌರ್ನಮೆಂಟ್ ಒಂದು ಪ್ಲ್ಯಾನ್ ಮಾಡುತ್ತೆ. ವಿಮ್ಕೋ ಕಂಪನಿಗೆ ಸರ್ಕಾರ, ಗೌರ್ನಮೆಂಟು ಯಾರು ಕೊಡೋದು, ವಿಮ್ಕೋ ಕಂಪನಿಗೆ ಒಂದು ಟೆಂಡರ್ ಕೊಡುತ್ತೆ. ಬೆಂಕಿ ಕಡ್ಡಿ ಮರವನ್ನು ಕಡಿಯೋದಕ್ಕೆ ಟೆಂಡರ್, ಗುತ್ತಿಗೆ, ಕಾಂಟ್ರಾಕ್ಟ್ ಕೊಡುತ್ತೆ. ಅಲ್ಲಿ ಆ ರೀತಿ ಕಡಿದಿದ್ದಾಯಿತು ಮರಗಳನ್ನು. ಅದಾದಮೇಲೆ ಮರಗಳನ್ನು ಎತ್ತೋದಕ್ಕೆ ಅವತ್ತಿಗೆ ಅಲ್ಲಿ ತುಂಬ ತಗ್ಗಾದ ಪ್ರದೇಶ ಹಿಂಗೆಲ್ಲ ಇರುತ್ತಲ್ಲ ಘಾಟ್ ಸೆಕ್ಷನ್ ಅಂದರೆ, ಅಂಥ ಕಡೆ ಈ ಮಿಷನರಿಗಳು JCB ಎಲ್ಲ ಹೋಗಿ ಬರೋದಕ್ಕೆ ಯಾವಾಗಲೂ ಮಳೆ ತೇವಾಂಶ ಇರುತ್ತೆ. ಅಲ್ಲಿ ಆನೆ ಬೇಕಾಗುತ್ತೆ. ಅವರು ವಿಮ್ಕೋ ಕಂಪನಿಯವರು ಕೇರಳದಿಂದ ಆನೆಯನ್ನು ಬಾಡಿಗೆ ತರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರಂತೆ. ಅದೇ ಸಂದರ್ಭದಲ್ಲಿ ಇಲ್ಲಿ ಶುರು ಮಾಡ್ತಾ ನೋಡಿ, ಕೃಷ್ಣೇಗೌಡ ಆ ಸಂದರ್ಭ ನೋಡಿಕೊಂಡು ಬೇಡ ಕೇರಳದಿಂದ ಏನು ಕಾಂಟ್ರಾಕ್ಟು ಅಂದರೆ ಆನೆಗಳನ್ನೆಲ್ಲ ತರೋದೇನು ಬೇಡ, ನನಗೆ ಕೊಡಿ ಕಾಂಟ್ರಾಕ್ಟು. ಎಂಥ ಕಾಂಟ್ರಾಕ್ಟು? ಆನೆಗಳಿಂದ ಮರದ ದಿಮ್ಮಿಗಳನ್ನು ಅಂದರೆ ತುಂಡುಗಳನ್ನು, ಮರಗಳನ್ನು ಮೇಲೆತ್ತುವಂಥದ್ದು, ಲೋಡ್ ಮಾಡೋಂಥದ್ದು, ಈ ರೀತಿ. ಹಂಗಾಗಿ ಅದು ಪ್ಲ್ಯಾನ್ ಮಾಡಿ ಒಂದು ಕೆಲಸ ಸಿಗುತ್ತೆ ಅಂತಂದೇಳಿ ಕಾಂಟ್ರಾಕ್ಟ್ ತಗೊಂಡ. ಅದಕ್ಕೋಸ್ಕರ ಅಲ್ಲಿಂದ ಚಿಕ್ಕಮಗಳೂರಿಂದ ಪಕ್ಕದ ದೂರಕ್ಕೆ ಬಂದ, ತುಮಕೂರು ಜಿಲ್ಲೆಯ ಗೂಳೂರು ಮಠದ ಹತ್ರ ಬಂದ. ಆ ಗೂಳೂರಲ್ಲಿ ಸಂತೆಯಲ್ಲಿ ಅವನು ಇದು ಮಾರಾಕ್ಬೇಕು ಅಂತಂದೇಳಿ, ಯಾರು, ವೇಲಾಯುಧ ಮಾವುತ ಮತ್ತು ಆನೆನೆರಡು ಕೂಡ ಸಂತೆಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಇವನು 4-5 ಸಾವಿರಕ್ಕೆ ತಗೊಂಡು ಬಂದ. ಆದರೆ ಅವನು ಹೇಳ್ತಿದ್ದಿದ್ದು ಮಾತ್ರ, ಅವನು ಏನೋ ತುಂಬ ದೊಡ್ಡ ಅಮೌಂಟ್ ಕೊಟ್ಟು ತಂದಿದ್ದೀನಿ ಅಂತಂದೇಳಿ ಅವನು ಬಡಾಯಿ ಬಾಯಿ ಕೊಚ್ಕೊಳ್ತಿದ್ದ. ಆದರೆ ಅವನು ಕೊಟ್ಟ ಹಣ ಬರೀ ಬಾಲಕ್ಕೂ ಸಾಲದು ಅಂತಂದು ತೇಜಸ್ವಿ ಅವರು ಹೇಳ್ತಾರೆ. ಈ ಥರ ತಂದ ಮೇಲೆ ಜನ ಅದ್ರ ಬಗ್ಗೆ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದ್ರು. ಇಷ್ಟು ದಿನ ಯಾವುದ್ಯಾವುದೋ ವ್ಯವಹಾರಗಳನ್ನು ಮಾಡಿಕೊಂಡು ಎಲ್ಲದರಲ್ಲೂ ನಷ್ಟ ಅನುಭವಿಸ್ತಿದ್ದ. ಎಲ್ಲ ಸೋತು ಸುಣ್ಣ ಆದ, ಅಂದರೆ ಲಾಸ್ ಆಗಿ ಇವಾಗ ಯಾವುದೋ ಆನೆ ಬೇರೆ ತಂದುಬಿಟ್ಟವನೇ. ಇನ್ಮೇಲೆ ಇವನ ಕತೆ ಮುಗೀತು, ಏನೇನು ಮಾಡ್ತಾನೋ ಅಂತಂದೇಳಿ. ಅಂದರೆ ಜನ ಮಾತಾಡೋದೇನು, ಆನೆ ಸಾಕುವುದೆಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ಇದು ಒಂದು ಸಂದರ್ಭದ ಪ್ರಶ್ನೆ ಬರ್ತಾ ಇರುತ್ತೆ, ಕೇಳ್ತಾರೆ ಎಕ್ಸಾಮ್ಗೆಲ್ಲ. ಆನೆ ಸಾಕೋದು ಅಂದರೆ ಎಲೆಕ್ಷನ್ ನಿಂತ ಹಾಗೆ ಅಂತಂದೇಳಿ. ಅಂದರೆ ಮನೆ ಮಠ ಇದನ್ನೆಲ್ಲ ಹಾಳು ಮಾಡಿಬಿಡ್ತಾನೆ, ಹೆಂಡತಿ ಮಕ್ಕಳಿಗೆಲ್ಲ ತುಂಬ ಕಷ್ಟ ಕೊಡ್ತಾನೆ, ಅಂದರೆ ಎಲ್ಲ ಲಾಸ್ ಆಗಿಬಿಡ್ತಾನೆ ಆನೆ ಸಾಕಿ ಅಂತಂದೇಳಿ ಅಂದ್ಕೊಂಡ್ರು. ಆದರೆ ಅದು ಹಂಗಾಗಲಿಲ್ಲ. ಅದಕ್ಕೆಲ್ಲ ವಿರುದ್ಧವಾಗಿ ಉಲ್ಟಾ ನಡೀತಿಲ್ಲಿ. ಅದು ಯಾಕೆ ಹಂಗಾಯ್ತು ಅಂದರೆ, ಮಠದಲ್ಲಿ ಬರೀ ಒಣ ಹುಲ್ಲು, ಮೊಸರನ್ನ ಈ ಥರ ಎಲ್ಲ ನಿಂತ್ಕೊಂಡಿತ್ತು. ಆ ರೀತಿ ಇದ್ದಿದ್ದನ್ನ ಇವನು ಚೆನ್ನಾಗಿ ಸಾಕ್ದ. ಇದು ಕೂಡ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ ನೋಡಿ, ಯಾವ ರೀತಿ ಸಾಕ್ದ ಅಂತಂದೇಳಿ. ಹೆಂಗೆ ಸಾಕ್ತಾನೆ, 5 ಅಂಶಗಳು ನೆನ್ಪಿಟ್ಕೋಬೇಕು. ಬಯನೆ ಸೊಪ್ಪು ಅಂತಂದೇಳಿ ಒಂದು ಅಲ್ಲೇ ಸಿಗೋವಂಥದ್ದು, ಚಿಕ್ಕಮಗಳೂರು ಕಾಡಲ್ಲಿ ಸಿಗೋವಂಥದ್ದು ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ ಅಂದರೆ ಕಡಲೆಕಾಯಿ, ಶೇಂಗಾ, ಇದರಲ್ಲೆಲ್ಲ ನಾವು ಎಣ್ಣೆ ತಗೊಂಡ್ಮೇಲೆ ಉಳಿದಿದ್ದದು, ಬೆಲ್ಲ, ಗೆಣಸು, ಇದನ್ನೆಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡದಸ್ತಾಗಿ ಅಂದರೆ ತುಂಬ ದಷ್ಟಪುಷ್ಟವಾಗಿ ಬೆಳೆಸ್ದ ಅಂತಂದೇಳಿ. ಯಾವ ರೀತಿ ಬೆಳೆಸ್ತಂದ್ರೆ ಇಷ್ಟು ಪಾಯಿಂಟ್ಸ್, 5 ಪಾಯಿಂಟ್ಸ್ ಬರೀಬೇಕು, 5 ಪದಗಳವು ಅಷ್ಟೇ. ಹಂಗಾಗಿ ಆನೆ ಚೆನ್ನಾಗಿ ಮರಗಳನ್ನು ಎಳೆದು ತರ್ತಾ ಇತ್ತು. ಆ ಬಾಡಿಗೆಯಿಂದ ಒಳ್ಳೆ ಲಾಭನೂ ಬಂತು. ಇದೇ ಥರ ಚೆನ್ನಾಗಿ ನಡೀತಾ ಹೋಯ್ತಾ. ಅದಾದಮೇಲೆ ಬೇಸಿಗೆ ಬಂದರೆ ಸಾಕು, ಏನಾದರೂ ಸಮಸ್ಯೆ ಆಗೋದಕ್ಕೆ ಶುರುವಾಗ್ತಾ ಇತ್ತು.
ಯಾವ ರೀತಿ ಸಮಸ್ಯೆಗಳು? ಮೊದಲನೇ ಬೇಸಿಗೆಯಲ್ಲಿ ಒಂದು ಪಾತ್ರ ಪರಿಚಯದಲ್ಲಿ ನೋಡಿದ್ವಿ ನೋಡು, ರೆಹಮಾನ್ ಸಾಬಿ ಅಂತಂದ್ರೆ. ರೆಹಮಾನ್ ಸಾಬಿದ ಒಂದು ಪೆಟ್ಟಿಗೆ ಅಂಗಡಿ ಇತ್ತು. ಆ ಪೆಟ್ಟಿಗೆ ಅಂಗಡಿನೆಲ್ಲ ಬೀಳಿಸ್ಬಿಡುತ್ತೆ. ಅವಾಗ ಆ ಪೆಟ್ಟಿಗೆ ಅಂಗಡಿಲಿರೋ ಬೆಂಕಿಪಟ್ಟಣ, ಪೆಪರ್ಮೆಂಟು, ಚಾಕ್ಲೇಟ್ ಈ ಥರ ಏನೇನಿರುತ್ತೆ ಅವೆಲ್ಲ ಚಲಾಪಿಲಿ ಆಗ್ತಾವೆ. ಅದನ್ನ ನೋಡ್ಬಿಟ್ಟು ರೆಹಮಾನ್ ಸಾಬಿ ಅದ್ರ ಮೇಲೆ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಜನ ಎಲ್ಲ ಸೇರಿ ಗಲಾಟೆ ನಡೀತಾ ಇರುತ್ತೆ ತುಂಬ ಜೋರಾಗಿ. ಅದನ್ನ ನೋಡಿ ತೇಜಸ್ವಿ ಅವರು ಸ್ಕೂಟರ್ ನಿಲ್ಲಿಸ್ತಾರೆ. ಸ್ಕೂಟರ್ ನಿಲ್ಲಿಸಲ್ಲಿ ಏನಾಯ್ತು ಅಂತಂದ್ರೆ ಹೋಗಿ ಕೇಳ್ತಾರೆ. ಇವಂದೇ ತಪ್ಪು, ವೇಲಾಯುಧನ್ ತಪ್ಪು ಅಂತಂದೇಳಿ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದೇಳಿ ಜನ ಬೈತಿರ್ತಾರೆ. ಅವಾಗ ಅವನು ಇವ್ರ ಮೇಲೆ ಮತ್ತೆ ದೂರ ಹೇಳ್ತಾನೆ, ರೆಹಮಾನ್ ಸಾಬಿ ಮೇಲೆ. ನೀನೇ ತಾನೇ ಇದಕ್ಕೆ ಪ್ರತಿದಿನ ಬಾಳೆಹಣ್ಣು ಕೊಡೋದು ಹಿಂಗೆಲ್ಲ ರೂಢಿ ಮಾಡ್ಕೊಂಡಿದ್ದೆ, ಹಂಗಾಗಿ ಅದೇ ಬರೇ ಬಾಳೆಹಣ್ಣಿಗೋಸ್ಕರ ಅಷ್ಟೇ ಬೀಳ್ಸಿಲ್ಲ, ಏನೋ ಅದಕ್ಕೆ ಅನ್ಬಾರ್ದಂದಿದ್ಯಾ, ಏನೋ ಮಾತಾಡಿದ್ಯಾ ಅಂತಂದೇಳಿ. ಅವಾಗ ಇವರು ರೆಹಮಾನ್ ಸಾಬಿಯ ಹೆಂಡತಿ ಜುಬೇದ ಇವ್ರ ಪರಿಚಯ ಇತ್ತು ತೇಜಸ್ವಿ ಅವ್ರಿಗೆ. ಅವ್ರ ತೋಟಕ್ಕೆ ಕೆಲಸ ಮಾಡೋಕ್ಕೆಲ್ಲ ಬರ್ತಿದಾರಂತೆ. ಅವಾಗ ಇವ್ರನ್ನ ಕೇಳಿದ್ರೆ ಗೊತ್ತಾಗ್ಬೋದು ಅಂತ ಕೇಳಕ್ ಹೋಗ್ತಾರೆ. ಇವರೇ ಹೈ ವಿಟ್ನೆಸ್ ಅಂತಂದೇಳಿ ಮಾಡ್ಕೊಂಡು ಏನ್ ನಡೀತಮ್ಮ ಅಂತ ಕೇಳಕ್ ಹೋಗ್ತಾರೆ. ಅವರು ರೆಹಮಾನು ಎರಡು ಮಾತು ಏನೋ ಅನ್ಬಾರ್ದಂದ ಅಂದ್ಬಿಟ್ಟ ಅಂತಂದೇಳಿ ಹೇಳ್ತಾನೆ. ಏನಂದ ಅಂತಂದು ಹೇಳಮ್ಮಂದ್ರೆ ಅವ್ರು ಹೇಳಲ್ಲ, ಅನ್ಬಾರ್ದನ್ನ ನಾನು ಯಾಕೆ ಹೇಳಲಿ ಅಂತಂದೇಳಿ. ಈ ತರ ಅಂದ್ರೆ ಅದರ ಮಾನ ಮರ್ಯಾದೆ ತಾಗುವಂಥದ್ದು ಏನೋ ಮಾತಾಡ್ಬಿಟ್ಟೇನೆ ಅಂತಂದೇಳಿ ಈ ತರ ಒಂದು ಪ್ರಶ್ನೆ ಕೂಡ ಬರುತ್ತೆ ನೋಡಿ ಸಂದರ್ಭ. ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಅಂತಂದೇಳಿ. ಯಾವ ಸಂದರ್ಭದಲ್ಲಿ ಆಯ್ತು ಅಂದ್ರೆ ಈ ಪೆಟ್ಟಿಗೆ ಅಂಗಡಿ ಬೀಳಿಸ್ದ, ಎಲ್ಲ ಜನ ಸೇರಿದ್ರು. ಆ ಸಂದರ್ಭದಲ್ಲಿ ಏನೋ ಮಾತಾಡ್ದ ಅದ್ರಿಗೆ ಅಂತಂದೇಳಿ ಯಾರು ಜುಬೇದ ಹೇಳ್ತಾರೆ ಅಂತಂದೇಳಿ. ಈ ತರ ಆಯ್ತಾ. ಅದಾದ್ಮೇಲೆ ಎರಡನೇ ಬೇಸಿಗೆಯಲ್ಲಿ ಇನ್ನೊಂದು ತೊಂದರೆ ಆಯ್ತು. ಇವರು ನಮ್ಮ ನಿರೂಪಕರು ತೇಜಸ್ವಿ ಅವ್ರು ಏನವ್ರೆ, ಅವರ ತೋಟದಲ್ಲಿ ಇಂಥದ್ದೆಲ್ಲ ಪುಡಿ ಆಗಿ ಹೋಗ್ಬಿಟ್ಟಿದ್ವು. ತೋಟದಲ್ಲಿರೋ ಪೈಪುಗಳೆಲ್ಲ ಏನಿರ್ಬೋದು ಅಂತ ಅವರು ಬೇರೆ ಟೈಮಲ್ಲೆಲ್ಲ ಕಪ್ಪೆಗಳು, ಹಾವುಗಳೆಲ್ಲ ಸೇರ್ಕೊಳ್ತಿದ್ವು. ಇವಾಗ ಏನಾಗಿರ್ಬೋದು ಅಂತ ನೋಡ್ತಾ ಹೋಗ್ತಾರೆ, ನೀರು ಯಾಕೆ ಬರ್ತಿಲ್ಲ ಅಂತ. ಮುಂದೆ ಹೋಗಿ ನೋಡಿದ್ರೆ ತುಂಬಾ ದೊಡ್ಡದಾದ ಗುಂಡಿ ತರ ಆನೆಯ ಪಾದಗಳು, ಹೆಜ್ಜೆಗಳು ಬಿದ್ದಿದ್ವು, ಎಲ್ಲ ಪುಡಿ ಆಗಿದ್ವು. ಅವು ಯಾವ ಆನೆಗಳು? ಕಾಡಿನ ಆನೆಗಳು. ಕಾಡಿನ ಆನೆಗಳು ಯಾಕೆ ಬರ್ತವೆ ಅಂತಂದು ನೋಡೋದಾದ್ರೆ ಮುಂದೆ ಅವರ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್, ಯಾರೋ ತೇಜಸ್ವಿ ಅವರ ಗೆಳೆಯ, ಮುಂದೆ ಹೇಳ್ತಾರೆ ನೋಡಿ. ಅವರು ಇಲ್ಲಿ ಅಪ್ಪರ್ ಭದ್ರಾ ಅಣೆಕಟ್ಟು ಅಂದ್ರೆ ಭದ್ರಾ ಅಣೆಕಟ್ಟಿನ ಜೊತೆಗೆ ಕಾಡು ಯಾವ್ಯಾವ ರೀತಿ ಮುಳುಗೋಗಿದೆ ಅದನ್ನೆಲ್ಲ ಸರ್ವೆ ಮಾಡೋದಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಯಾಕೆ ಬರ್ತವೆ ಇವು ಕಾಡಾನೆಗಳು ಊರಿಗೆ ಅಂತಂದೆಲ್ಲ ಹೇಳೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅವಕ್ಕೆ ಬೇಕಾಗಿರೋ ಆಹಾರ ಸಿಕ್ತಿಲ್ಲ. ಕಾಡಲ್ಲಿ ನೀಲಗಿರಿ, ಅಕೇಶಿ ಅಂದ್ರೆ ಬೇಕಿಲ್ಲದ ಗಿಡಗಳು ಅಂಥದ್ನೆಲ್ಲ ಬೆಳೆಸ್ತಾವ್ರೆ. ಹಂಗಾಗಿ ಅವು ಕಾಡಿನಿಂದ ನಾಡಿಗೆ ಬರ್ತವೆ ಅಂತಂದೇಳಿ ಹೇಳಿದಾಗ ಇವರು ಯಾರೋ ಗಂಧ ಸಾಗಣೆ ಅಂತ ಇಂಥದ್ದು ಮಾಡ್ಕೊಂಡು ಕಾಡಲ್ಲಿ ಕಳ್ತನ ಮಾಡೋದು ಇಂಥವ್ರಿಗೊಂದು ಅವಕಾಶ ಸಿಕ್ತು. ರೈತರು ಎಲ್ಲರೂ ಸೇರಿ ಏನ್ ಮಾಡಿದ್ರು, ಫಾರೆಸ್ಟ್ ಆಫೀಸರ್ ಮುಂದೆ ಹೋಗ್ಬಿಟ್ಟು ಧರಣಿ ಸ್ಟ್ರೈಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಒಂದು ಒಳ್ಳೆ ಅವಕಾಶ ಸಿಕ್ತು ಅಂತಂದೇಳಿ. ಅವಾಗ ನಾಗರಾಜ್ ಏನ್ ಮಾಡ್ತಾನೆ, ಇದ್ರ ಮೇಲೆ ದೂರ್ತಾನೆ. ಕೃಷ್ಣೇಗೌಡನ ಎಣ್ಣಾನೆ ಇದೆಯಲ್ಲ ಅದ್ರ ಮೇಲೆ ದೂರ್ತಾನೆ. ಆ ಎಣ್ಣಾನೆ ಇರೋದ್ರಿಂದಲೇ ಕಾಡಾನೆಗಳೆಲ್ಲ ಬರ್ತಾ ಇರೋಂಥದ್ದು ಅಂತಂದೇಳಿ, ಇಲ್ಲಾಂದ್ರೆ ಬರ್ತಿರ್ಲಿಲ್ಲ ಅಂತಂದೇಳಿ ಅದೇ ರೀತಿ ತಪ್ಪಿಸ್ಕೋಬೇಡೋದು. ಇನ್ನೊಂದು ವಿಚಾರ, ಪ್ರಕಾಶನ್ ಜೊತೆ ಗೆಳೆಯನ ಜೊತೆ ಓಡಾಡ್ತಿರ್ಬೇಕಾದ್ರೆ ಕಾಡಪ್ಪ ಶೆಟ್ರು ಕೂಡ ಸಿಗ್ತಾರೆ. ಅದೊಂದು ಹೇಳ್ತಾರೆ ನೋಡಿ ನಿರೂಪಕರು. ಅವರು ಈ ಕೃಷ್ಣೇಗೌಡನ ಆನೆಯನ್ನ ಕರ್ಕೊಂಡು ಒಂದು ಅಯ್ಯಪ್ಪ ಸ್ವಾಮಿದು ಮೆರವಣಿಗೆ ಮಾಡ್ತಿದ್ರು. ಅದು ಕರೆಂಟ್ ತಗಲು ಬಿಟ್ಟು ಓಡೋಗ್ಬಿಡುತ್ತೆ. ಯಾವ ರೀತಿ ಧೈರ್ಯವಾಗಿ ಕೂತ್ಕೊಳ್ತಿದ್ರು ಜಗದ್ಗುರುಗಳು ಅಂತಂದೇಳಿ ಅವರೆಲ್ಲ ದೂರ್ತಾರೆ, ಇದೆಷ್ಟು ಪ್ರಾಬ್ಲಮ್ ಕೊಡ್ತಾ ಇದೆ ಅಂತಂದೇಳಿ. ಅವಾಗ ನಾಗರಾಜ್ಗೊಂದು ಒಳ್ಳೆ ಅವಕಾಶ ಸಿಕ್ತು ಇದೆಲ್ಲ ಮಾತಾಡೋದಕ್ಕೆ. ಅಂದ್ರೆ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವ್ರು ಸರಿಯಾಗಿ ತಂತಿ ಹೇಳೋದಿಲ್ಲ, ಅದರಿಂದ ತಾನೇ ಅದು ಓಡೋಗಿದ್ದು ಅಂತಂದೇಳಿ ಹಿಂಗೆಲ್ಲ ಮಾತಾಡಿ ಸ್ಟ್ರೈಕ್ ಹಿಂಗೆಲ್ಲ ಆಯ್ತಾ. ಅವಾಗ ಬೇಸಿಗೆ, ಎರಡನೇ ಬೇಸಿಗೆಯಲ್ಲಿ ಇಷ್ಟ ಎಲ್ಲ ಓಡೋಯ್ತು. ಆಮೇಲೆ ಬೇಸಿಗೆ ತಣ್ಣಗಾಯ್ತು, ಮಳೆಗಾಲ ಬಂತು, ರೈತರೆಲ್ಲ ಅವ್ರವ್ರ ಕೆಲಸ ಮಾಡೋಕ್ಕೆ ಶುರು ಮಾಡ್ಕೊಂಡ್ರು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅದು ಕೂಡ ಏನೋ ಬಂದು ಅದರ ಕೊಟ್ಟಿಗೆಯಲ್ಲಿ ಇಲ್ಲದಕ್ಕೆ ಶುರುವಾಯಿತು. ಯಾವುದು? ಕೃಷ್ಣೇಗೌಡನ ಆನೆ. ಈ ರೀತಿ ಆದ್ರೂ ಬಂದರೂ ಕೂಡ ಎಲ್ಲರೂ ಭಯ ಪಡ್ತಿದ್ರು. ಮತ್ತೇನಾದ್ರು ಯಾವ್ಯಾವ ರೀತಿ ಬುದ್ಧಿ ಕಲ್ತು ಬಂದಿದೆಯೋ, ಎಷ್ಟು ದಿನ ಇಲ್ಲಿ ಇರ್ಲಿಲ್ವಲ್ಲ ಅಂತಂದೇಳಿ. ಆಮೇಲೆ ಸ್ವಲ್ಪ ದಿನ ಬಾಳೆಹಣ್ಣು ಇದನ್ನೆಲ್ಲ ಬೇಡೋದಕ್ಕೆ ಶುರು ಮಾಡ್ತಲ್ಲ, ಎಲ್ಲರ ಅಂಗಡಿ ಮುಂದೆ ಬಂದು ಅವಾಗ ಸ್ವಲ್ಪ ಜನರಿಗೆ ಸಮಾಧಾನ ಆಯಿತು. ಈ ಥರ ಆದರೂ ಕೂಡ ಜನ ಮೊದಲ ಥರ ಅದಕ್ಕೆ ಸಲಿಗೆ ಕೊಡ್ತಿರ್ಲಿಲ್ಲ. ಈ ರೀತಿ ನಮ್ಮ ಕತೆ ಮುಂದುವರಿತಾ ಹೋಗ್ತಿದೆ. ಇನ್ನು ಏನೇನು ಆಗುತ್ತೆ, ಯಾರ್ಯಾರಿಗೆ ಏನು ಸಮಸ್ಯೆ ಆಗುತ್ತೋ ಅಥವಾ ಒಳ್ಳೇದಾಗುತ್ತೋ ಆನೆಯಿಂದ ಅಂತ ನೋಡೋದೇ ನಮ್ಮ ಕತೆ. ಏನೇನು ಹೇಳ್ತಾ ಹೋಗ್ತಾರೆ ಅಂತಂದೇಳಿ ನೋಡೋಣ. ಧನ್ಯವಾದಗಳು.